ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊಂಡಿದ್ದೇನೆ. ಇವತ್ತು ಸ್ಯಾಟರ್ಡೇ ಗೈಸ್. ಇವತ್ತು ಬೆಳಿಗ್ಗೆ ತುಂಬ ಅಂದರೆ ತುಂಬಾ ಚಳಿ ಇತ್ತು. ಒಂದು 10 ಗಂಟೆ ಹತ್ರ ತನಕ ತುಂಬಾ ಚಳಿ ಆಗ್ತಾ ಇತ್ತು. ಮತ್ತು ಚೆನ್ನಾಗಿ ಬಿಸಿಲು ಬಿತ್ತಲ್ವ, ಮತ್ತು ಹೊರಗೆಲ್ಲ ಆಚೆ ಈಚೆ ಹೋದ್ಮೇಲೆ ಮತ್ತೆ ಸ್ವಲ್ಪ ಕಡಿಮೆ ಆಯಿತು. ಇವಾಗ ಓಕೆ, ಪರವಾಗಿಲ್ಲ. ಸ್ವಲ್ಪ ಬಿಸಿಲು, ಸ್ವಲ್ಪ ಮೋಡ ಇದೆ ಗೈಸ್. ಚೆನ್ನಾಗಿ ಒಳ್ಳೆ ಬಿಸಿಲು ಅಂತೇಳಿ ಇಲ್ಲ. ನಿಮಗೆ ನಾನು ನಿನ್ನೆ ಹೇಳಿದ್ದೆ ಅಲ್ಲ, ಡ್ರೆಸ್ ತೋರಿಸ್ತೇನೆ ಅಂತ ಹೇಳಿ. ಬನ್ನಿ ಗೈಸ್, ತೋರಿಸ್ತೇನೆ. ನೋಡಿ ಗೈಸ್, ಒಂದು ಇದು ಈ ರೀತಿ ಇದೆ ಟಾಪ್. ಅದು ನೋಡಿ, ಇಲ್ಲಿ ನೆಕ್ ಹತ್ರ ಈ ರೀತಿ ಇದೆ. ಮತ್ತು ಇದು ಕೈ ಹೀಗೆ ಇದೆ ನೋಡಿ ಕೆಳಗಡೆ. ತುಂಬ ಚೆನ್ನಾಗಿ ಉಂಟು ಕ್ವಾಲಿಟಿ ಕೂಡ, ಬಟ್ಟೆ ಕೂಡ. ಈ ರೀತಿ ಉಕ್ಸ್ ಇದೆ ನೋಡಿ. ಮತ್ತು ಇದು ಅದಕ್ಕೆ ಪ್ಯಾಂಟ್ ಗೈಸ್. ನಾನು ಅದು ಇನ್ನೊಂದ್ಸಲ ಇದು ಇವಾಗ ಸ್ಟಿಚ್ ಮಾಡಲಿಲ್ಲ ಗೈಸ್. ಸ್ಟಿಚ್ ಎಲ್ಲ ಮಾಡಿದ ನಂತರ, ನಾನು ಹಾಕಿ ಆದ ನಂತರ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣ್ತದೆ ಅಂತೇಳಿ. ಈಗ ಫಿಟ್ಟಿಂಗ್ ಏನಾಗಲಿಲ್ಲಲ್ಲ, ಸೊ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಫಿಟ್ಟಿಂಗ್ ಆದರೆ ಮಾತ್ರ ಅದು ಚೆನ್ನಾಗಿ ಕಾಣೋದು. ಇನ್ನೊಂದು ಇದು ಗೈಸ್ ನೋಡಿ, ಇದರ ನೆಕ್ ಈ ರೀತಿ ಇದೆ. ಇದು ಪಿಂಕ್ ಕಲರಲ್ಲಿ, ಅದಕ್ಕೆ ಬ್ಲ್ಯಾಕ್, ಗ್ರೀನ್ ಮತ್ತು ಬ್ಲೂ ಎಲ್ಲ ಕಲರು ಮಿಕ್ಸ್ ಇದೆ. ಯಾವ ಪ್ಯಾಂಟ್ ಏನು ಇದಕ್ಕೆ ಹಾಕಬೇಕಂತ ಇಲ್ಲ. ಬೇರೆ ಬೇಕಾದರೆ ಲೆಗ್ಗಿನ ಹಾಕ್ಬೋದು, ಬಟ್ ಇದರಲ್ಲಿ ಪ್ಯಾಂಟ್ ಬಂದಿದೆ ನೋಡಿ. ಕೈ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ ನೋಡಿ ಪ್ಯಾಂಟ್. ಇದು ಕೂಡ ಸ್ಟಿಚ್ ಮಾಡಲಿಲ್ಲ, ಇನ್ನು ಸ್ಟಿಚ್ ಮಾಡಬೇಕು. ಈ ರೀತಿ ಕಟ್ಟಿದೆ ನೋಡಿ ಗೈಸ್. ನಾನು ಇದನ್ನು ಸ್ಟಿಚ್ ಎಲ್ಲ ಆದಮೇಲೆ ಹಾಕಿ ಆದ ನಂತರ ನಿಮಗೆ ತೋರಿಸ್ತೇನೆ ನಾನು ಯಾವ ರೀತಿ ಫಿಟ್ಟಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ಹೇಳಿ. ನಮ್ಮ ಕೋಳಿಗಳು ನೋಡಿ ಗೈಸ್, ಇಲ್ಲಿ ಎಲ್ಲ ಕ್ಲೀನ್ ಮಾಡಿದಾರಲ್ಲ, ಏನಾದರೂ ಸಿಗ್ತದೆ ಅಂತ ಹೇಳಿ ಹುಡ್ಕೊಂಡು ಹೋಗ್ತಾ ಇದ್ದಾವೆ. ಪೇರಳೆಯ ಮರದ ಹತ್ತಿರ ಬರದೆ ತುಂಬ ದಿವಸ ಆಯಿತು ಗೈಸ್. ನೋಡಿ, ಇವತ್ತು ಬರ್ತಾ ಇದ್ದೇನೆ. ಪೇರಳೆ ಇದೆ ಅಂತ ನೋಡಿ ಇದೆ ಗೈಸ್. ಚಿಕ್ಕದಾಗಿದೆ, ದೊಡ್ಡದಾಗಲಿಲ್ಲ. ಅದು ದೊಡ್ಡದಾದರೂ ಬಾವಳೆ ಇಡುವುದಿಲ್ಲ. ಮೇಲೆ ನೋಡಿ, ಅಲ್ಲಿ ಹೂವೆಲ್ಲ ಆಗಿದೆ. ಚಿಕ್ಕದಿದೆ ಮೇಲೆ ಎಲ್ಲ ತುಂಬ, ಆದರೆ ದೊಡ್ಡದಾಗಬೇಕಷ್ಟೆ. ನೋಡಿ, ಇಲ್ಲಿ ಸ್ವಲ್ಪ ಇದೆ, ಇಲ್ಲಿ ಒಂದೆರಡು ಇದೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಅದು ಇಡುವುದಿಲ್ಲ ಗೈಸ್, ಬಾವಳಿ ತಿಂದಾಗ್ತದೆ. ಅಲ್ಲಿ ನೋಡಿ ಹಕ್ಕಿಗಳು ಯಾವ ರೀತಿ ಹಾರಿ ಹೋಗ್ತದೆ ನೋಡಿ ನದಿ ಹತ್ರ. ಈಗ ಕಾಣುವುದಿಲ್ಲ. ನದಿಯಲ್ಲಿ ನೀರು ನೋಡಿ ಗೈಸ್, ಅಲ್ಲಾಡುವುದಿಲ್ಲ, ನಿಂತಲ್ಲೇ ನಿಂತಿದೆ. ಅಂದರೆ ಅಣೆಕಟ್ಟು ಕಟ್ಟಿದ್ದಾರೆ ಅಂತ ಅನಿಸುತ್ತೆ. ನೀರು ನೋಡಿ ಅಲ್ಲೇ ಸ್ಟಾಕ್ ಇದೆ, ಆಚೆ ಈಚೆ ಸ್ವಲ್ಪನೂ ಅಲ್ಲಾಡುವುದಿಲ್ಲ. ನೋಡಿ, ತುಂಬ ಇದೆ, ಮೇಲೆ ತನಕ ಬಂದಿದೆ. ಅಣೆಕಟ್ಟು ಕಟ್ಟಿದ್ರೆ ಮಾತ್ರ ಅಷ್ಟು ಮೇಲೆ ಬರೋದು, ಇಲ್ಲದಿದ್ದರೆ ಬರೋದಿಲ್ಲ. ನೋಡಿ, ಕಸ ಕಡ್ಡಿಗಳೆಲ್ಲ ಇದೆ. ಅದು ಒಂದು ಸೈಡಿಗೆ ಬಂದು ನಿಲ್ಲೋದು. ಇದ್ದ ಕಸ ಅದು ಇದೆಲ್ಲ ಇನ್ನು ಅಲ್ಲಲ್ಲಿ ಬಂದು ಒಂದೊಂದು ಸೈಡಿಗೆ ನಿಂತಿರ್ತದೆ. ನೋಡಿ, ನೀರು ಹಾಗೇನೆ ಇದೆ. ಇಲ್ಲಿ ಸ್ವಲ್ಪ ನಿನ್ನೆ JCB ಅಲ್ಲಿ ಕ್ಲೀನ್ ಮಾಡಿದ್ದಾರೆ ಗೈಸ್. ಅದು ಎಂತ ಕ್ಲೀನ್ ಮಾಡಿದಂತೇಳಿ ಗೊತ್ತಿಲ್ಲ. ಬನ್ನಿ ನಿಮಗೆ ತೋರಿಸ್ತೇನೆ. ನಾನು ಕೂಡ ನೋಡಲಿಲ್ಲ. ಈ ಕಡೆ ಬಂದಿತ್ತು JCB ನಿನ್ನೆ ಸಂಜೆ. ಇಲ್ಲಿ ಸ್ವಲ್ಪ ಲೆವೆಲ್ ಮಾಡಿದ್ದಾರೆ ಅಡಿಕೆ ಹಾಕಲಿಕ್ಕೆ. ನೋಡಿ, ಇಷ್ಟು ಜಾಗ ಕ್ಲೀನ್ ಮಾಡಿದ್ದಾರೆ. ಇದು ನೋಡಿ ಗೈಸ್, ಎಳ್ಳು ಜ್ಯೂಸ್. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಎಳ್ಳು ಇಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು.
ಸ್ವಲ್ಪ ತೆಳ್ಳಗೆ ಮಾಡಬೇಕು ಜ್ಯೂಸು. ದಪ್ಪ ಮಾಡಬಾರ್ದು, ದಪ್ಪ ಮಾಡಿದರೆ ಇನ್ನೂ ದಪ್ಪ ಆಗ್ತದೆ, ಅದು ಕುಡಿಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಕೋಲ್ಡ್ ಆದ ನಂತರ ಕುಡಿಬೇಕು, ತುಂಬ ಒಳ್ಳೆಯದು ಜೀವಕ್ಕೆಲ್ಲ. ಮತ್ತು ಅದರ ಒಟ್ಟಿಗೆ ಒಂದು ಬಾಳೆಹಣ್ಣು. ಇವತ್ತು ಬೆಳಿಗ್ಗೆನೇ ಎಲ್ಲ ಕೆಲಸ ಆಯಿತು ಗೈಸ್. ಅಂದರೆ 10 ಗಂಟೆ ಆಗುವಾಗಲೇ ಎಲ್ಲ ಮುಗಿದಿದೆ. ಮತ್ತು ಸ್ವಲ್ಪ ಡ್ರೆಸ್ ವಾಶ್ ಮಾಡಲಿಕ್ಕಿತ್ತು, ಸೊ ಅದನ್ನು ವಾಶ್ ಮಾಡಿ ಕೂಡ ಆಯಿತು. ಇವತ್ತು ಮಧ್ಯಾಹ್ನ ನಂತರ ಸೇಮಿಗೆ ಮತ್ತು ಚಿಕನ್ ಕರಿ ಮಾಡಲಿಕ್ಕೆ ಉಂಟು. ಹಾಗಾಗಿ ಬೆಳಿಗ್ಗೆ ಕೆಲಸ ಎಲ್ಲ ಬೇಗ ಮುಗಿಸಿದೆ, ಇಲ್ಲದಿದ್ದರೆ ಇಡೀ ದಿನ ಮುಗಿಯುವುದಿಲ್ಲ. ಬೆಳಿಗ್ಗೆದು ಮಧ್ಯಾಹ್ನ ತನಕ ಆಗ್ತದೆ, ಮತ್ತು ಮಧ್ಯಾಹ್ನ ನಂತರ ಅದು ಸ್ಟಾರ್ಟ್ ಮಾಡಲಿಕ್ಕೆ ಹೋದರೆ ಸಂಜೆ ತನಕ ಆಗ್ತದೆ. ಸೊ ಹಾಗಾಗಿ ಇವತ್ತು ಬೇಗ ಬೇಗ ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸಿದೆ, ಇನ್ನು ಮಧ್ಯಾಹ್ನ ನಂತರ ಅದು ಮಾಡಲಿಕ್ಕೆ ಉಂಟು ಅಂತ ಹೇಳಿ. ಹಾಗೆ ಇನ್ನು ಮಧ್ಯಾಹ್ನ ಊಟ ಮಾಡಿ ಆದ ನಂತರ ಮತ್ತು ಅದರ ಕೆಲಸ ಸ್ಟಾರ್ಟ್ ಮಾಡೋದು. ಮತ್ತು ಇವತ್ತು ಆಚಾರ್ಯವರು ಕೂಡ ಇದ್ದಾರೆ, ಸೊ ಅವರಿಗೆ ಕೂಡ ಊಟ ಆಗಬೇಕು. ಹಾಗಾಗಿ ನಾನು ಎಲ್ಲ ಕೆಲಸನೂ ಬೆಳಿಗ್ಗೆ ಬೇಗ ಮಾಡಿ ಮುಗಿಸಿದೆ. ಇನ್ನು ಮಧ್ಯಾಹ್ನ ನಂತರ ಹೇಗೋ ದೊಡ್ಡ ಕೆಲಸ ಉಂಟಲ್ಲ. ಎಲ್ಲ ಜಾಗ ಲೆವೆಲ್ ಆದ ನಂತರ ನಾನೊಂದು ಶೂಟ್ ಮಾಡುವ ಅಂತೇಳಿ ಅನಿಸಿತು ಸಂಜೆ ಹೊತ್ತು. ಹಾಗೆ ನಾನು ಒಂದು ರೋಡೆಲ್ಲ ಸ್ವಲ್ಪ ಸೆಟ್ ಮಾಡಿದರು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡುವ ಅಂತೇಳಿ ಅನಿಸಿತು. ನೋಡಿ, ಇದು ರೋಡು ಕೆಳಗಿಂದ ಇಳಿದುಕೊಂಡು ಹೋಗಲಿಕ್ಕೆ ಸ್ವಲ್ಪ ಬೇರೆ ಪ್ಲೇಸ್ ಕಂಬದ ಹಿಂಬದಿಯಿಂದ ಕೊಟ್ಟರು. ಇದಿಷ್ಟು ಅಗಲ ಈಗ ಸದ್ಯಕ್ಕೆ ಉಂಟು. ಅವರದ್ದು ಅಂಗಲೆಲ್ಲ ಬರುವಾಗ ಅದು ಸ್ವಲ್ಪ ಬ್ಯಾಕ್ ಹೋಗಬೇಕಾಗ್ತದೆ ಹಾಗೆ. ಮತ್ತು ಅಲ್ಲಿ ಸ್ವಲ್ಪ ಲೆವೆಲ್ ಮಾಡಿದ್ದಾರೆ, ಸ್ವಲ್ಪ ಮಣ್ಣು ಹಾಕಿ, ಅಂದರೆ ಅಡಿಕೆ ಒಣಗಲಿಕ್ಕೆ ಹಾಕ್ಬೋದು ಅಂತ ಹೇಳಿ. ಮತ್ತು ಇದು ಕಂಬದ ಹಿಂಬದಿ ಹೇಗೋ ರೋಡ್ ಇತ್ತಲ್ಲ ಸ್ಟ್ರೇಟ್ ಹೋಗುವಂಥದ್ದು, ಅದನ್ನು ಕಂಬದ ಹಿಂಬದಿಯಲ್ಲಿ ಕೊಟ್ಟಿದ್ದಾರೆ. ನೋಡಿ, ತಾವರೆ ಈಗೆಲ್ಲ ಕಡಿಮೆ ಆಗಿದೆ, ತಾವರೆ ತುಂಬ. ಮೊನ್ನೆ ಅವತ್ತು ನಿಮಗೆ ತೋರಿಸುವಾಗ ತುಂಬ ತಾವರೆ ಇತ್ತಲ್ಲ, ಬಟ್ ಇವಾಗ ತುಂಬ ಕಡಿಮೆ ಆಗಿದೆ. ಇನ್ನು ನಾಳೆ ಬೆಳಿಗ್ಗೆ ಅರಳ್ತದೆ ನೋಡಿ, ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ಚಿಕ್ಕ ಚಿಕ್ಕ ಮೊಗ್ಗುಗಳು, ಆದರೆ ತುಂಬ ಕಡಿಮೆ. ಇಲ್ಲದಿದ್ದರೆ ಹತ್ತಿರ 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 ತುಂಬಾ ಇರ್ತಿತ್ತು. ಇವಾಗ ಇನ್ನೂ ಸ್ವಲ್ಪ ನೀರೆಲ್ಲ ಕಡಿಮೆ ಆಗ್ತಾ ಬರ್ತದೆ, ಮತ್ತೆ ಅಲ್ಲೇ ಸತ್ತು ಹೋಗ್ತದೆ ಅದು ಇದ್ದ ಎಳೆಗಳೆಲ್ಲ. ಇನ್ನು ನೆಕ್ಸ್ಟ್ ಇಯರಿಗೆ ನಮ್ಮ ಬಿಲ್ಲನದ್ದು ನಿದ್ದೆ ನೋಡಿ ಕಂಪೌಂಡ್ನ ಮೇಲೆ. ನಮ್ಮ ನಾಯಿ ನೋಡಿ, ನೇಬರ್ಸ್ ಅವರದ್ದು ತುಂಬ ಜೋರು ಮಾಡ್ತದೆ ವಿಡಿಯೋ ತೆಗೆಯುವುದು. ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಗೈಸ್, ಯಾಕೆಂದರೆ ಇನ್ನು ನನಗೆ ವಿಡಿಯೋ ಮಾಡಲಿಕ್ಕೆ ಅಥವಾ ಶೂಟ್ ಮಾಡಲಿಕ್ಕೆ ಟೈಮ್ ಇಲ್ಲ, ಇನ್ನು ಕೆಲಸ ಉಂಟು. ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೇನೆ. ನಾಳೆ ವ್ಲಾಗ್ನೊಂದಿಗೆ ಸಿಗ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್.